ಮಾಜಿ ಸಚಿವ ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ ನಡೆದಿದೆ. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇದೆ. ಕಿಡ್ನಾಪ್ ಕೇಸಲ್ಲಿ ಅರೆಸ್ಟ್ ಆಗಿರುವಂತಹ ಮಾಜಿ ಸಚಿವ ರೇವಣ್ಣ ಎಸ್ಐಟಿ ವಶದಲ್ಲಿದ್ದಾರೆ. ವಿಚಾರಣೆ ಎದುರಿಸ್ತಾ ಇದ್ದಾರೆ. ಈಗ ಜಾಮೀನು ಅರ್ಜಿ ವಿಚಾರಣೆ ಹೇಗೆ ಸಾಧ್ಯ? ಬೇಲ್ ನೀಡಿದ್ರೆ ಪೊಲೀಸ್ ಕಸ್ಟಡಿ ಮುಂದುವರಿಸೋದಕ್ಕೆ ಹೇಗೆ ಸಾಧ್ಯ ಅಂತ ರೇವಣ್ಣ ಪರ ವಕೀಲರಿಗೆ ಜಡ್ಜ್ ಸಂತೋಷ್ ಗಜಾನನ್ ಭಟ್ ಪ್ರಶ್ನೆ ಮಾಡಿದ್ದಾರೆ. ಪೊಲೀಸ್ ಕಸ್ಟಡಿಯಲ್ಲಿದ್ದಾಗಲೂ ಜಾಮೀನನ್ನ ನೀಡಬಹುದು, ಕಾನೂನಿನಲ್ಲಿ ಜಾಮೀನು ನೀಡೋದಕ್ಕೆ ಅವಕಾಶ ಇದೆ ಅಂತ ರೇವಣ್ಣ ಪರ ವಕೀಲ ಸಿವಿ ನಾಗೇಶ್ ವಾದವನ್ನ ಮಂಡಿಸ್ತಾ ಇದ್ದಾರೆ. ಮಾಜಿ ಸಚಿವ ರೇವಣ್ಣ ಪರ ವಕೀಲರು ನಿನ್ನೆಷ್ಟೇ ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಆಗ್ಲೂ ಕೂಡ ಬಂದಂತ ಪ್ರಶ್ನೆ ಇದೆ, ಎಸ್ಐಟಿ ವಶದಲ್ಲಿದ್ದಾಗ ಜಾಮೀನು ಕೊಡೋದಕ್ಕೆ ಹೇಗೆ ಸಾಧ್ಯ ಅಂತ. ಇದನ್ನೇ ಈಗ ಜಡ್ಜ್ ಕೂಡ ಕೇಳಿದ್ದಾರೆ ರೇವಣ್ಣ ಪರ ವಕೀಲರಿಗೆ. ಎಸ್ಐಟಿ ವಶದಲ್ಲಿದ್ದಾಗ ಜಾಮೀನು ಅರ್ಜಿ ವಿಚಾರಣೆ ಹೇಗೆ ಸಾಧ್ಯ ಆಗತ್ತೆ? ಬೇಲ್ ನೀಡಿದ್ರೆ ಪೊಲೀಸ್ ಕಸ್ಟಡಿ ಮುಂದುವರಿಸೋದಕ್ಕೆ ಹೇಗೆ ಸಾಧ್ಯ ಅಂತ ಪ್ರಶ್ನೆ ಮಾಡಿದ್ದಾರೆ. ಇದಕ್ಕೆ ರೇವಣ್ಣ ಪರ ವಕೀಲರಾದಂತಹ ಸಿವಿ ನಾಗೇಶ್ ತಮ್ಮ ವಾದವನ್ನ ಮುಂದಿಡ್ತಾ ಇದ್ದಾರೆ. ಪೊಲೀಸ್ ಕಸ್ಟಡಿಯಲ್ಲಿದ್ದಾಗಲೂ ಕೂಡ ಜಾಮೀನನ್ನ ನೀಡಬಹುದು, ಕಾನೂನಿನಲ್ಲಿ ಜಾಮೀನು ನೀಡೋದಕ್ಕೆ ಅವಕಾಶ ಇದೆ ಅನ್ನೋ ಪಾಯಿಂಟ್ ಅನ್ನ ಮುಂದೆ ಇಡ್ತಾ ಇದ್ದಾರೆ ರೇವಣ್ಣ ಪರ ವಕೀಲರು. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇದೆ. ಈ ಉರುಳಿನಿಂದ ಹೊರಗಡೆ ಬರೋದಕ್ಕೆ ಮಾಜಿ ಸಚಿವ ರೇವಣ್ಣ ಶತ ಪ್ರಯತ್ನವನ್ನ ನಡೆಸ್ತಾ ಇದ್ದಾರೆ. ಈಗಾಗಲೇ ಅರೆಸ್ಟ್ ಆಗಿ ಎಸ್ಐಟಿ ವಶದಲ್ಲಿ ವಿಚಾರಣೆಯನ್ನ ಎದುರಿಸ್ತಾ ಇರುವಂತಹ ಮಾಜಿ ಸಚಿವ ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇದೆ. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ಸಲ್ಲಿಕೆ ಮಾಡಿದ್ರು. ಈಗ ವಿಚಾರಣೆ ನಡೀತಾ ಇತ್ತು. ಜಡ್ಜ್ ಸಂತೋಷ್ ಗಜಾನನ್ ಭಟ್ ರೇವಣ್ಣ ಪರ ವಕೀಲರಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈಗಾಗಲೇ ಎಸ್ಐಟಿ ವಶದಲ್ಲಿದ್ದಾರೆ, ಜಾಮೀನು ಅರ್ಜಿ ವಿಚಾರಣೆ ಹೇಗೆ ಸಾಧ್ಯ ಅಂತ. ಒಂದ್ ವೇಳೆ ಬೇಲ್ ನೀಡಿದ್ರೆ ಪೊಲೀಸ್ ಕಸ್ಟಡಿ ಮುಂದುವರಿಸೋದಕ್ಕೆ ಹೇಗೆ ಸಾಧ್ಯ ಅಂತ ಪ್ರಶ್ನೆ ಮಾಡಿದ್ದಾರೆ. ರೇವಣ್ಣ ಪರ ವಕೀಲರು ಸಿವಿ ನಾಗೇಶ್ ತಮ್ಮ ವಾದವನ್ನ ಮುಂದಿಡ್ತಾ ಇದ್ದಾರೆ. ಕಸ್ಟಡಿಯಲ್ಲಿದ್ದಾಗಲೂ ಕೂಡ ಜಾಮೀನನ್ನ ನೀಡಬಹುದು, ಕಾನೂನಿನಲ್ಲಿ ಜಾಮೀನು ನೀಡೋದಕ್ಕೆ ಅವಕಾಶ ಇದೆ ಅಂತ. ಆದ್ರೆ ಮಾಜಿ ಸಚಿವ ರೇವಣ್ಣ ಅವರಿಗೆ ಜಾಮೀನು ಸಿಗತ್ತಾ? ಹಾಗಾದ್ರೆ ಈಗ ವಿಚಾರಣೆ ನಡೀತಾ ಇದೆ. ಅಶ್ಲೀಲ ವಿಡಿಯೋ ಬಹಿರಂಗದ ಹಿಂದೆ ಡಿಕೆಶಿ ಕೈವಾಡ. ದೋಸ್ತಿ ನಾಯಕರು ಡಿಕೆಶಿ ವಿರುದ್ಧ ಮುಗಿಬಿದ್ದಿದ್ದಾರೆ. ಈಗ ಡಿಸಿಎಂ ಡಿಕೆ ಶಿವಕುಮಾರ್ ದೇವರ ಮೊರೆ ಹೋಗಿದ್ದಾರೆ. ಶೃಂಗೇರಿಯಲ್ಲಿ ನಾಳೆ ಡಿಕೆಶಿಯಿಂದ ವಿಶೇಷ ಪೂಜೆ ಇದೆ. ಇವತ್ತು ಚಿಕ್ಕಮಗಳೂರಿನಲ್ಲಿ ಡಿಸಿಎಂ ಡಿಕೆಶಿ ವಾಸ್ತವ್ಯ ಹೂಡಲಿದ್ದಾರೆ. ಬೆಂಗಳೂರಿನಿಂದ ಚಿಕ್ಕಮಗಳೂರಿಗೆ ಈಗಾಗಲೇ ಡಿಕೆ ಶಿವಕುಮಾರ್ ತೆರಳಿದ್ದಾರೆ. ಅಶ್ಲೀಲ ವಿಡಿಯೋ ಬಹಿರಂಗದ ಹಿಂದೆ ಡಿಕೆಶಿ ಕೈವಾಡ ಇದೆಯಾ ಅಂತದೊಂದು ಆರೋಪ ಅಂತೂ ಇದೆ. ಡಿಕೆಶಿ ವಿರುದ್ಧ ದೋಸ್ತಿ ನಾಯಕರು ಮುಗಿಬಿದ್ದಿದ್ದಾರೆ. ಪ್ರತಿಭಟನೆ ನಡೀತಾ ಇದೆ. ಜೆಡಿಎಸ್ ಕಾರ್ಯಕರ್ತರು ಬಹಳ ಉಗ್ರವಾದಂತಹ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಷ್ಟು ದಿನ ಜೆಡಿಎಸ್ಗೆ ಮುಜುಗರವನ್ನ ತಂದಿಟ್ಟಂತಹ ಪ್ರಕರಣ ಇದು. ಈಗ ಜೆಡಿಎಸ್ನ ಕೈಗೆ ಒಂದು ಅಸ್ತ್ರ ಸಿಕ್ಕಂತಾಗಿದೆ. ಸರ್ಕಾರದ ವಿರುದ್ಧ, ಕಾಂಗ್ರೆಸ್ನ ವಿರುದ್ಧ ಮತ್ತು ಡಿಕೆಶಿ ವಿರುದ್ಧ ಅದನ್ನ ಬಳಸಿಕೊಳ್ಳೋದಕ್ಕೆ ಈಗ ಜೆಡಿಎಸ್ ಕೂಡ ಮುಂದಾಗಿದೆ. ಪ್ರತಿಭಟನೆಗಳು ಜೋರಾಗ್ತಾ ಇದೆ. ನಾಳೆ ರಾಜ್ಯದಾದ್ಯಂತ ಪ್ರತಿಭಟನೆ ನಡೆಸೋದಕ್ಕೆ ಜೆಡಿಎಸ್ ಪ್ಲಾನ್ ಮಾಡಿದೆ. ಇವೆಲ್ಲದರ ಮಧ್ಯೆ ದೇವರ ಮೊರೆ ಹೋಗಿದ್ದಾರೆ ಡಿಕೆ ಶಿವಕುಮಾರ್. ಶೃಂಗೇರಿಯಲ್ಲಿ ನಾಳೆ ಒಂದು ವಿಶೇಷವಾದ ಪೂಜೆಯನ್ನ ಆಯೋಜಿಸಿದ್ದಾರೆ. ಇವತ್ತು ಚಿಕ್ಕಮಗಳೂರಿನಲ್ಲೇ ಇರ್ತಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಈಗ ಬೆಂಗಳೂರಿನಿಂದ ಚಿಕ್ಕಮಗಳೂರಿಗೆ ಹೊರಟಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಒಂದ್ ಕಡೆ ಈ ವಿಡಿಯೋ ಪ್ರಕರಣದಲ್ಲಿ ಡಿಕೆಶಿ ಅವರ ಮೇಲೆ ಒಂದಷ್ಟು ಆರೋಪ ಕೇಳಿ ಬರ್ತಾ ಇತ್ತು. ಬಹಳ ದೊಡ್ಡ ಆಕ್ರೋಶ ಡಿಕೆಶಿ ವಿರುದ್ಧ ವ್ಯಕ್ತವಾಗ್ತಾ ಇದೆ. ಇದೆಲ್ಲದರ ಮಧ್ಯೆ ಡಿಕೆಶಿ ದೇವರ ಮೊರೆ ಹೋಗಿರೋದು. ಏನ್ ಪೂಜೆ ಇದೆ ಶೃಂಗೇರಿಯಲ್ಲಿ? ಇವತ್ತೇನು ಚಿಕ್ಕಮಗಳೂರಿನಲ್ಲೇ ಉಳ್ಕೋತಾರಂತ? ಏನೆಲ್ಲ ಡೀಟೇಲ್ಸ್ ಇದೆ ಇದ್ರ ಬಗ್ಗೆ? ಶ್ವೇತಾ, ಬೆಂಗಳೂರಿನಿಂದ ನೇರವಾಗಿ ಚಿಕ್ಕಮಗಳೂರಿನ ಗರ್ಗೆ ಖಾನ್ ಅಂದರೆ ಜಾರ್ಜ್ ಒಡೆತನದಲ್ಲಿರುವಂಥ ಕಾಫಿ ಎಸ್ಟೇಟಿಗೆ ಬಂದು ಇಳಿಯುವಂಥ ಡಿ ಕೆ ಶಿವಕುಮಾರ್ ಅವರು ಅಲ್ಲಿಂದ ನೇರವಾಗಿ ಅವರ ಒಡೆತನದಲ್ಲಿರುವಂತಹ ಸರಾಯ್ ಹೋಟೆಲ್ನಲ್ಲಿ ವಾಸ್ತವ್ಯವನ್ನು ಕೂಡ ಹೂಡಲಿದ್ದಾರೆ. 3 ದಿನಗಳ ವಿಶ್ರಾಂತಿಗಾಗಿ ಚಿಕ್ಕಮಗಳೂರಿಗೆ ಆಗಮಿಸಲಿರುವಂಥ ಡಿ ಕೆ ಶಿವಕುಮಾರ್ ಅವರು ಈ ಪ್ರಕರಣ ಅಂದರೆ ಪೆನ್ಡ್ರೈವ್ ಪ್ರಕರಣದಲ್ಲಿ ಅವರ ಹೆಸರು ಕೇಳಿ ಬಂದಂಥ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ಒಂದು ಗಂಭೀರವಾದಂಥ ಆರೋಪವನ್ನು ದೇವರಾಜೇಗೌಡರು ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಯಾವುದೇ ಪ್ರತಿಕ್ರಿಯೆಯನ್ನು ಕೂಡ ಕೊಡದಲೇ ಬೆಂಗಳೂರಿನಿಂದ ನೇರವಾಗಿ ಚಿಕ್ಕಮಗಳೂರಿಗೆ ಬರ್ತಾರೆ.
ಮಾಡ್ತಾ ಇದ್ದಾರೆ. 3 ದಿನಗಳ ವಾಸ್ತವ್ಯವನ್ನು ಕೂಡ ಇಲ್ಲೇ ಹೂಡಲಿದ್ದಾರೆ. ಅಂದರೆ ಸದಾಕಾಲ ಚಿಕ್ಕಮಗಳೂರಿಗೆ ಯಾವಾಗಲೇ ಕೂಡ ಭೇಟಿ ಕೊಟ್ಟರು ಕೂಡ ಅವರು ಶೃಂಗೇರಿಗೆ ಭೇಟಿ ನೀಡುವಂಥ ಪ್ರತೀತಿ ಇರುವಂಥದ್ದು. ಶೃಂಗೇರಿಗೆ ಆಗಮಿಸಿ ಅಲ್ಲಿ ವಿಶೇಷವಾದಂಥ ಪೂಜೆ ಸಲ್ಲಿಸಲಿದ್ದಾರೆ ಅನ್ನೋ ಮಾಹಿತಿ ಕೂಡ ತಿಳಿದು ಬಂದಿರುವಂಥದ್ದು. ಶೃಂಗೇರಿ ಹಾಗೆಯೇ ಅಲ್ಲಿಂದ 8 ಕಿಲೋಮೀಟರ್ ದೂರದಲ್ಲಿರುವಂಥ ಕಿಗ್ಗಾದಲ್ಲೂ ಕೂಡ ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಸಲಿದ್ದಾರೆ ಅನ್ನೋ ಮಾಹಿತಿ ಕೂಡ ತಿಳಿದು ಬಂದಿರುವಂಥದ್ದು. ಎಲ್ಲ ಒಂದು ಕಡೆ ಪೆಂಡ್ರೈವ್ ಪ್ರಕರಣದಲ್ಲಿ ಇವರ ಹೆಸರು ಬಲವಾಗಿ ಕೇಳಿ ಬಂದಂಥ ಹಿನ್ನೆಲೆಯಲ್ಲಿ, ಇವರ ವಿರುದ್ಧ ಗಂಭೀರವಾದಂಥ ಆರೋಪ ಕೇಳಿ ಬಂದಂಥ ಹಿನ್ನೆಲೆಯಲ್ಲಿ ಆ ಶೃಂಗೇರಿ ಮಠದಲ್ಲಿ ಒಂದು ವಿಶೇಷವಾದಂಥ ಪೂಜೆ ಕೂಡ ಹಮ್ಮಿಕೊಳ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ತಿಳಿದು ಬಂದಿರುವಂಥದ್ದು. ಈ ಬಗ್ಗೆ ಯಾವುದೇ ಮಾಹಿತಿ ಕೂಡ ಖಚಿತವಾಗಿಲ್ಲ. ಆದರೆ ಮಠದ ಕಡೆಯಿಂದಾಗಲಿ ಅಥವಾ ಡಿ ಕೆ ಶಿವಕುಮಾರ್ ಅವರ ಕಡೆಯಿಂದಾಗಲಿ ಯಾವುದೂ ಕೂಡ ಖಚಿತವಾಗಿಲ್ಲ. ಒಂದು ಮೂಲದ ಪ್ರಕಾರ ಶೃಂಗೇರಿ ಮಠದಲ್ಲಿ ಒಂದು ವಿಶೇಷವಾದಂಥ ಪೂಜೆಯನ್ನು ಕೂಡ ಹಮ್ಮಿಕೊಂಡಿದ್ದಾರೆ ಅಂತ ತಿಳಿದು ಬಂದಿರುವಂಥದ್ದು. 3 ದಿನಗಳ ಕಾಲ ಚಿಕ್ಕಮಗಳೂರಿನಲ್ಲೇ ಕೂಡ ವಾಸ್ತವ್ಯವನ್ನು ಹೂಡಲಿದ್ದಾರೆ ಶ್ವೇತಾ, ಡಿ ಕೆ ಶಿವಕುಮಾರ್ ಅವರು. ಓಕೆ, ಇದು ಮುಂಚೆ ಪ್ಲಾನ್ ಆಗಿತ್ತಾ ಹಾಗಾದ್ರೆ ಅಥವಾ ಈಗ ಸಡನ್ ಆಗಿ ಪ್ಲಾನ್ ಆಗಿತ್ತಂತ? ಶ್ವೇತಾ, ಈ ಬಗ್ಗೆ ಅಂದರೆ ಚಿಕ್ಕಮಗಳೂರಿಗೆ ಆಗಮಿಸುವಂಥ ಯಾವುದೇ ಸೂಚನೆಗಳು ಕೂಡ ಈವರೆಗೂ ಕೂಡ ಇರಲಿಲ್ಲ. ಯಾಕೆಂದರೆ ಸರಾಯ್ನ ಹೋಟೆಲ್ನಲ್ಲಾಗಿರ್ಬೋದು ಅಥವಾ ಯಾವುದೋ ಗರ್ಗೆ ಖಾನ್ ಇದರಲ್ಲಾಗಿರ್ಬೋದು ಪೊಲೀಸರು ಯಾವುದೇ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರಲಿಲ್ಲ. ಎಲ್ಲವೂ ಕೂಡ ತರಾತುರಿಯಲ್ಲಿ ಆಗಿರುವಂಥದ್ದು. ಯಾಕೆಂದರೆ ವಿಮಾನದ ಮೂಲಕ ಅವರು ಹೆಲಿಕಾಪ್ಟರ್ನ ಮೂಲಕ ಈಗ ಗರ್ಗೆ ಖಾನ್ ಎಸ್ಟೇಟಿಗೆ ಬರ್ತಾ ಇರುವಂಥದ್ದು. ಪೊಲೀಸರು ಕೂಡ ಈಗ ಅದರ ಒಂದು ತಯಾರಿಯಲ್ಲೂ ಕೂಡ ಇರುವಂಥದ್ದು. ಇನ್ನೇನು ಮಧ್ಯಾಹ್ನದ ಹೊತ್ತಿಗೆ ಅವರು ಚಿಕ್ಕಮಗಳೂರಿನ ಗರ್ಗೆ ಖಾನ್ ಎಸ್ಟೇಟಿಗೆ ಬರ್ತಾರೆ. ಅಲ್ಲಿಂದ ನೇರವಾಗಿ ಅವರ ಹಳಿಯನ ಒಡೆತನದಲ್ಲಿರುವಂಥ ಸರಾಯ್ ಹೋಟೆಲ್ಗೆ ಬರ್ತಾ ಇರುವಂಥದ್ದು. ಈ ಹಿಂದೆ ಅಂದರೆ ಅವರು ಚುನಾವಣೆ ಮುಗಿದ ಬಳಿಕ ವಿಶ್ರಾಂತಿ ಅಂತಲೇ ಅಂದರೆ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಅವರು ಮುಂಚೆನೇ ರೂಮ್ಗಳನ್ನು ಬುಕ್ ಮಾಡ್ಕೋಬೇಕಾಯಿತು. ಆದರೆ ಅವ್ರು ಯಾವುದೂ ಕೂಡ ಮಾಡ್ಕೊಂಡಿಲ್ಲ. ಎಲ್ಲವೂ ಕೂಡ ತರಾತುರಿಯಲ್ಲೇ ಆಗಿರುವಂಥದ್ದು. ಯಾಕೆಂದರೆ ಅವರ ಪೆಂಡ್ರೈವ್ ಪ್ರಕರಣದಲ್ಲಿ ಅವರ ಹೆಸರು ಮತ್ತು ಅವರ ವಿರುದ್ಧ ದೇವರಾಜೇಗೌಡರು ಗಂಭೀರವಾದಂಥ ಪ್ರಕರಣ ಅಂದರೆ ಆರೋಪವನ್ನು ಕೂಡ ಮಾಡಿರುವಂಥದ್ದು. ವಿಡಿಯೋಗಳು ವೈರಲ್ ಹಿಂದೆ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ ಒಂದು ಗಂಭೀರವಾದಂಥ ಆರೋಪವನ್ನು ಮಾಡಿರುವ ಹಿನ್ನೆಲೆಯಲ್ಲಿ ಅವರು ದೇವರ ಮೊರೆ ಹೋಗ್ತಾ ಇದ್ದಾರೆ. ಶೃಂಗೇರಿಯಲ್ಲಿ ಒಂದು ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಸಲಿದ್ದಾರೆ ಅನ್ನೋ ಮಾಹಿತಿ ಕೂಡ ತಿಳಿದು ಬಂದಿರುವಂಥದ್ದು ಶ್ವೇತಾ. ಎಸ್, ಥ್ಯಾಂಕ್ ಯು ಕಿರಣ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.